ಎಲ್ಲರಿಗೂ ನಮಸ್ಕಾರ. ನಾನು ಮಿನಿ ಬ್ಲಾಗ್ ಮಾಡುವ ಅಂತ ಅನ್ಕೊಂಡೆ. ಸೊ ಎಂತಪ್ಪ ಅಂತಂದ್ರೆ ನನಗೆ ಹೊರಗಡೆ ಊಟ ತಿಂದರೆ ಆ ಕ್ಷಣಕ್ಕೆ ಖುಷಿ ಆಯಿತು, ಬಟ್ ಅದಾದಮೇಲೆ ಅದು ಕಾನ್ಸಿಕ್ವೆನ್ಸಸ್ ನನಗೆ ಗೊತ್ತಿತ್ತು. ಸೊ ಅದಕ್ಕೆ ನಾನು ಎಂತ ಅನ್ಕೊಂಡೆಪ್ಪ ಅಂತಂದರೆ ಲೈಕ್ ಇಷ್ಟು ದಿನ ನನ್ನ ಮನೆಯಲ್ಲೇ ತೊಗೊಂಡೋಗ್ತಿದ್ದು, ಮನೆಯಲ್ಲೇ ಮಾಡ್ಕೊಂಡು ಮತ್ತೆ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್. ಸೊ ಇವತ್ತು ನಾನು ಬೆಂಡೆಕಾಯಿ ಮನೆಯಲ್ಲಿ ಇವಾಗ ಸದ್ಯ ತರಕಾರಿ ಇರೋದು ಬೆಂಡೆಕಾಯಿ ಮಾತ್ರ ಇದೆ. ಸೊ ನಾನು ತರಕಾರಿ ರೀಫಿಲ್ ಮಾಡಿಲ್ಲ, ಜಸ್ಟ್ ಮಾರ್ಕೆಟ್ ಹೋಗೋ ಟೈಮ್ ಇಲ್ಲ. ಸೊ ಇವತ್ತು ಮಂಡೇ ಶಿಫ್ಟ್ ಮುಗಿಸ್ಕೊಂಡು ಟ್ಯೂಸ್ಡೇ ಇದು. ಸೊ ಇದಕ್ಕೆ ಸೀದಾ ಡಾಕ್ಟರ್ ಜನ ನಿದ್ದೆ ಮಾಡಿಲ್ಲ, ಗಂಟೆನೂ ಆಯಿತು 9. ಸೊ ಒಂದು ಕಾಫಿ ಕುಡಿದೆ. ಸೊ ಇವಾಗ ಬೆಂಡೆಕಾಯಿ ಮಸಾಲ ಹೆಂಗೆ ಮಾಡೋದು ಅಂತ ಹೇಳಿದೆ. ಸೊ ಒಂದು ಆನಿಯನ್ ತಗೊಂಡಿದೆ, ಅದನ್ನು ಕಟ್ ಮಾಡ್ಕೊಬೇಕು. ಆಮೇಲೆ ಒಂದು ಟೊಮ್ಯಾಟೊ, ಸೊ ಇದನ್ನು ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಲೇಟರ್ ಬೆಂಡೆಕಾಯಿನ ಹಾಕೋದು, ಅದೇನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಓಕೆ, ನಾನು ಇಷ್ಟ ಬೆಂಡೆಕಾಯಿ ತಗೊಂಡಿದ್ದರೆ ನಾನು ಒಬ್ಬಳೆ ಬರೋದಕ್ಕೋಸ್ಕರ ನಾನು ಇಷ್ಟು ಬೆಂಡೆಕಾಯಿ ಸಾಕು. ಸೊ ಬೆಂಡೆಕಾಯಿನ ಒಂದು ಬೆಂಡೆಕಾಯಿನ 2 ಪೀಸ್ ಅಷ್ಟೇ ಮಾಡ್ಕೊಳಕ ಹಿಂಗೆ. ಸೊ ಅದಾದ್ಮೇಲೆ ಊರು ಬೆಂಡೆಕಾಯಿನ ನಾನು ಸಜೆಸ್ಟ್ ಮಾಡೋದಿಲ್ಲ, ಕುಂದಾಪುರದಲ್ಲಿ ಗೊತ್ತಿರೋದು ಊರು ಬೆಂಡೆಕಾಯಿ ಅಂತಂದರೆ. ಸೊ ಇದನ್ನು ಒಂದು ಸ್ವಲ್ಪ ಚಿಗುರಿ ಬದಿ ಎಳತ್ತಿರೋದನ್ನು ತಗೊಳಕ. ಸೊ ಇದನ್ನು ಆ್ಯಕ್ಚುಲಿ ಫ್ರೈ ಮಾಡೋಕ್ಕಿದ್ರಲ್ಲ, ಸೊ ಸ್ವಲ್ಪ ಫ್ರೈ ಮಾಡ್ಕೊ ತೋರಿಸ್ತೆ. ಸೊ ಇದು ಸ್ವಲ್ಪ ಎಣ್ಣೆ ಬೇಕಂತಂದ್ರೆ ಜಾಸ್ತಿ ಹಾಕೋದಾಗಲ್ಲ, ಅದು ಪೂರ್ಣ ಕಮ್ಮಿ ಮಾಡಬೇಡಿ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಮ್ಮ ಸೈಡಲ್ಲಿ ಎತ್ತಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತಿದ್ದಕ್ಕೆ ಬೆಂಡೆಕಾಯಿ ಒಂದು ಸ್ವಲ್ಪ ಬಾಡಿ ಹೋಗಿ ಕಲರ್ ಬೇಕು. ಸೊ ಸ್ವಲ್ಪ ಎಣ್ಣೆ ಎತ್ತಿಟ್ಕೊಂಡಿದೆ ಕೂಡ. ಸೊ ಇವಾಗ ಇದಕ್ಕೆ ಈರುಳ್ಳಿ ಅಂತ ಇತ್ತು, ಅದನ್ನು ಹಾಕೋದು. ಸೊ ಈರುಳ್ಳಿ ಹಸಿಮೆಣಸು ಒಟ್ಟಿಗೆ ಹಾಕ್ತಿದ್ದೆ, 2 ಜಾಗಲ್ಸು ಕೆಡಿ ಅನ್ಕೊಂಡು ಆಫ್ ಮಾಡಿ ಗ್ಯಾಸ್ ಹೊರಟಿದೆ. ಎಣ್ಣೆ ಸರಿ ಮತ್ತೆ ಕ್ಲೀನ್ ಮಾಡ್ತಾ ಇಲ್ಲ. ಸೊ ಇದು ಬಾಡಿ ಹೊರಮೇಲೆ ಸೊ ನೀವೇನು ಇದು ಮಾಡಿ ಇಟ್ಕೊಂಡಿರ್ತೀರಿ ಮಿಕ್ಸಿ ಜಾರಲ್ಲೂ ಇದು ಟೊಮ್ಯಾಟೊ ಹಾಕಲಿಲ್ಲ. ಸೊ ಟೊಮ್ಯಾಟೋದು ಈ ಥರ ಪ್ಯೂರಿ ಮಾಡಿ ಹಾಕ್ತಾಕ. ಆ್ಯಂಡ್ ಎಂತ ಅಂತಂದರೆ ಬೆಂಡೆಕಾಯಿ ಮಸಾಲದಲ್ಲಿ ತುಂಬ ರೀತಿ ಮಾಡ್ಲಾಕ ಇದು ಒಂದು ರೀತಿ, ಇನ್ನೊಂದಿತ್ತು ನೆಕ್ಸ್ಟ್ ಟೈಮ್ ಹೇಳ್ತೆ. ಇವಾಗ ಅದನ್ನು ತಿನ್ಕೊಂಡು ಆಸೆ ಇಲ್ಲ, ಈ ಥರ ಮಾಡಿ ತಿನ್ಕೊಂಡು ಆಸೆ ಆಗ್ತಿತ್ತು. ಅದಕ್ಕೆ ಸೊ ಇದು ನಾನು ಅರ್ಜೆಂಟ್ ನಿದ್ರಿಕರಣೆ ಮಾಡೋದು ಫುಲ್ ಇಲ್ಲ, ಬಟ್ ನೀವು ಹಂಗೆ ಮಾಡ್ಕೊಂಡ್ರಿ. ಸೊ ಇದಕ್ಕೆ ಉಪ್ಪು ಖಾರ, ನಿಮ್ಮ ಮನೇಲಿ ಮಸಾಲಾಸ್ ಅಂತ ಇರುತ್ತೋ ಉಪ್ಪು ಖಾರ ಆ್ಯಂಡ್ ಗರಂ ಮಸಾಲ. ಆಮೇಲೆ ಆ್ಯಕ್ಚುಲಿ ಇದರಲ್ಲಿ ದಿಸ್ ಇಸ್ ಮೈ ಸೀಕ್ರೆಟ್ ಮಸಾಲ, ಕಾಫಿ ಪೌಡರ್ ಇಟ್ಟಿದ್ದೀನಿ, ಆಲ್ಮೋಸ್ಟ್ ಖಾಲಿ ಆಗಿದೆ. ಯಾರಾದರೂ ರೆಸಿಪಿ ಬೇಕಂತಂದರೆ ಹೇಳಿ, ನಾನು ಇದನ್ನು ರೆಸಿಪಿ ಮಾಡ್ತೀನಿ. ಇದು ನಮಗೆ ತಗೊಂಡೆಲ್ಲ ನಾನೇ ಮಾಡೋದು. ಸೊ ನಮ್ಮಮ್ಮ ಫುಲ್ ಇಷ್ಟ ಆಗಿ ಇದು ವೆಜ್ಗೂ ಹಾಕ್ಲಕ್ಕೆ ನಾನ್ ವೆಜ್ಗೂ ಹಾಕ್ಲಕ್ಕೆ. ಸೊ ನಮ್ಮಮ್ಮ ಫುಲ್ ಇಷ್ಟ ಆಗಿ ಈ ಸಲ ತಗೊಂಡು ಹೋಗೋಣ ನಮ್ಮಮ್ಮ. ಸೊ ಬೇಕಿದ್ರೆ ಹೇಳಿ. ಸೊ ನಾನು ಉಪ್ಪಿನ ಬರ್ನಿ ಚೇಂಜ್ ಮಾಡಿದೆ. ಇದು ಮೊನ್ನೆ ಕಡಲೆಕಾಯಿ ಪರ್ಸಲ್ ತಗೊಂಡು. ಸೊ ಇದರಲ್ಲೇ ಇದಕ್ಕಂತ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿಡೋಕ್ಕಾಗಂದ್ರೆ. ಸೊ ನನಗೆ ಸಖತ್ ಇಷ್ಟ ಆಯಿತು. ಸೊ ಇದೊಂದು ತಗೊಂಡಿದ್ದೆ, ನಮ್ಮಮ್ಮಂಗೂ ಒಂದು ತಗೊಂಡಿದ್ದೆ. ಎಲ್ಲ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿದೆ, ಅಂದರೆ ಇದ್ರಿಗೆ ಸ್ವಲ್ಪ ಉಳಿದಿರುತ್ತಲ್ಲ ಅದಕ್ಕೆ ನೀರು ಹಾಕಿ ಕೊಚ್ಚಿ ನೀರು ಹಾಕಿದೆ. ಸೊ ಹಾಕಿ ಆದಮೇಲೆ ಬೆಂಡೆಕಾಯಿ ಏನು ಹುರ್ಕೊಂಡಿರ್ತೀರಿ ಅದನ್ನು ಹಾಕಿ ಆ್ಯಂಡ್ ಬೆಂಡೆಕಾಯಿ ಮಸಾಲ ಅದರೊಳಗೆ ಸೇರ್ಕೊಂಡು ಸ್ವಲ್ಪ ಬೇಯಲಿ. ಆಮೇಲೆ ಹಾಗೆ ಮಾಡಿರಿ. ಆ್ಯಂಡ್ ಇದು ಆ್ಯಕ್ಚುಲಿ ಕಾಳು ಥರನೇ ಬೆಂಡೆಕಾಯಲ್ಲಿ ಥರದಿತ್ತು. ಸೊ ನೆಕ್ಸ್ಟ್ ಹೇಳಿದೆ ಒಂದೊಂದೇ ರೆಸಿಪಿ ಸುಮಾರು ಕಲ್ತಿದೆ, ವೆಜ್ಜು ನಾನ್ ವೆಜ್ ಎಲ್ಲ. ಓಕೆ, ಇಷ್ಟ ಆಯಿತು. ಸೊ ಇದೆಲ್ಲ ಆದಮೇಲೆ ಇನ್ನೂ ಇದನ್ನು ಪಾತ್ರೆ ಎಲ್ಲ ತೊಳೆದು ಕಿಚ್ಚಿಡಿಸಿ ಎಲ್ಲ ಆದಮೇಲೆ ನಾನು ಮನೆ ತನಕ ಸೊ ಅನ್ನ ಮಾಡಿತ್ತು. ಅನ್ನ ಆಮೇಲೆ ನಾನು 2 ಗಂಟೆಗೆ ಮೇಲೆ ಮಾಡ್ತೆ. ಸೊ ಆಲ್ರೆಡಿ 10 ಗಂಟೆ ಆಯ್ತು ನನ್ನ ಮನೆ ತನಕ. ಸೊ ಚಲೋ ಆಯ್ತು. ಸ್ವಲ್ಪ ಆಫೀಸ್ ಕರ್ಕೊಂಡು ಹೋಗ್ಬಿಟ್ಟು ಸೊ ಕಲ್ಯಾಣ ಅನ್ನ. ಸೊ ಅಷ್ಟೇ ಮುಗಿದು ಇಷ್ಟೇ. ಮನೆ ಇವಾಗ ಮತ್ತೆ ನೀವು ಹೋಗ್ಬಿಟ್ಟು ಕೆಲಸ ಮಾಡೋದು ಆ್ಯಂಡ್ ಮತ್ತೆ ಸೊ ತಲೆ ಸ್ನಾನ ಮಾಡಿರೋದು ಹಾಕೊಳ್ಳಲ್ಲ. ಒಂದು ಸಲ ಮಕ್ಕಳು ಹೋಗ್ತೀನಿ ಅಷ್ಟೇ. ನಮ್ಮ ಆಫೀಸ್ ಬರೀ ಎಕ್ಸ್ಟ್ರಾಸ್ ಹಾಕಲ್ಲ. ಚಲೋ ಬಾಯ್.